ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ತುಂಗಭದ್ರಾ ಜಲಾಶಯದಿಂದ ಬೆಳೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಕಂಪ್ಲಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ರೈತರ ಆಕ್ರೋಶದ ಕಹಳೆ ಮೊಳಗಿತ್ತು. ಡ್ಯಾಂನಲ್ಲಿ ಸಾಕಷ್ಟು ನೀರು ಇದ್ದರೂ ತಮ್ಮ ಜಮೀನುಗಳಿಗೆ ನೀರು ಸಿಗದೆ ಬೆಳೆಗಳು ಒಣಗುತ್ತಿವೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬರಗಾಲದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಕನಿಷ್ಠ ಒಂದು ಬೆಳೆಯನ್ನಾದರೂ ಉಳಿಸಿಕೊಳ್ಳಲು ಅಗತ್ಯ ಪ್ರಮಾಣದ ನೀರು ಒದಗಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಇವತ್ತು 93 ಟಿಎಂಸಿ ಇದ್ರೆ ಕೂಡ ರೈತರಿಗೆ ನೀರು ಮುಟ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ LLC ಪರಿಸ್ಥಿತಿ ಹಂಗೆ ಆಗಿದೆ, HLC ಪರಿಸ್ಥಿತಿ ಅದೇ ರೀತಿ ಆಗಿದೆ. ಇವತ್ತಿಗನ ಶಾಸಕರವೆಲ್ಲ ಬಿಟ್ಟು ರೈತರಿಗೆ ನೀರು ಕೊಡಿಸಬೇಕಾಗಿದೆ. ನೀವು ಒಂದೇ ಅರ್ಥ ಮಾಡ್ಕೋರಿ, ಪ್ರತಿನಿತ್ಯ ರೈತರಿಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ. ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಂಡಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಯಾಕೆ 93 ಟಿಎಂಸಿ ಇದೆ, ಯಾಕೆ ನೀವು ಆಂಧ್ರ ಅವ್ರಿಗೆ ತಲೆ ಬಾಗ್ತೀರಿ? ಕಣ್ಣು ಮುಂದೆ ನೀರು ಹೋಗ್ತಾ ಇದಾವೆ, ಆದ್ರೆ ನಾವು ನೀರು ತಗೊಳ್ಳಂತ ಪರಿಸ್ಥಿತಿ ಆಗಿದೆ. ಇವತ್ತು ಒಂದೇ ಶಾಸಕರು ನಾವು ಎಲ್ಲ ರೈತರ ಮುಖಂಡರ ಪ್ರಕಾರ ಬೇಕಂದ್ರೆ ನೀವು ಹೋರಾಟ ಬರ್ರಿ, ನಾವು ಬರ್ತೀವಿ ನಿಮ್ ಜೊತೆಗೆ. ಪಾರ್ಟಿಗೆ ಅತೀತವಾಗಿ ರೈತರಿಗೆ ನೀರು ಕೊಡಿಸಂತ ಪ್ರಯತ್ನ ಮಾಡಬೇಕಾಗಿದೆ. ಇವತ್ತು ನಿಮ್ಮ ಸರ್ಕಾರ ಇದೆ, ನಿಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ನಿಮ್ಮ MP ಅವರಿದ್ದಾರೆ, ನೀವು ಶಾಸಕರಾಗಿದ್ದೀರಿ, ಎಲ್ಲ ಕಾಂಗ್ರೆಸ್ ಸರ್ಕಾರನೇ ಇದೆ. ಆದ್ರೆ ರೈತರಿಗೆ ಯಾವುದೇ ರೀತಿ ನ್ಯಾಯ ಕೊಡಿಸಂತ ಕೆಲಸ ಮಾಡಬೇಕು ನೀವು. ಇವತ್ತು ಯಾಕ್ರೆ ನಾವು ಮಾಡಿರೋ ಕೆಲಸ ನೀವು ಮಾಡ್ರಿ. ನಾವು ಮಾಡಿದ್ವಲ್ಲ 35 ನಿಂದ 38 ಟಿಎಂಸಿ ಇದ್ದಂತ ಟೈಮಲ್ಲಿ ಕೂಡ ರೈತರು ನೀರು ಕೊಡ್ಸಂತ ಕೆಲಸ ನಾವು ಮಾಡಿದ್ವಲ್ಲ. ನಿಮ್ಗೆ ಯಾಕೆ ಮಾಡಕ್ ಆಗ್ತಾ ಇಲ್ಲ? 93 ಟಿಎಂಸಿ ಇದ್ರೆ ಕೂಡ ಇವತ್ತು ರೈತರಿಗೆ ಯಾಕೆ ನೀರು ಹರಿಸಕ್ ಆಗ್ತಾ ಇಲ್ಲ ನಿಮ್ಗೆ?